ಬಡ ಬಡ ಹರದ್ರು. ಅಲ್ಲ ಇನ್ನು 2 ಎಕರೆ ಹೊಲ ಐತಿ. ಬರೇ ಇದೊಂದ 4 ಎಕರೆ ಹೊಲ ಹರಗಿದ್ರಿ ಅಟ್ಟ. ಬಡ ಬಡ ಮಾಡ್ಬೇಕಪ್ಪ ಕೆಲ್ಸನ. ಮಲ್ಲ ಒಟ್ಟು ಹೊಲ ಹರಗುದ ಆತನ. ಹೊಲ ಹರಗುದ ಒಟ್ಟು ಆತಂದ್ರ ಬಡ ಬಡ ಇದನ್ನ ಗೋಂಜಾಳ ಬೀಜ ಊರಿ ಬಿಡೋಣಂತ. ಇದು ಒಂದ್ 4 ಎಕರೆ ಗೋಂಜಾಳ ಹಾಕುನ. ಆತ ಮ್ಯಾಗಿನ ಹೊಲಕ್ಕ 2 ಎಕರೆ ಸೂರ್ಪಣ್ಣ ಹಾಕ್ಬಿಡುನಂತ. 4 ಮಂದಿ ಕರ್ಸಿನಿ ಇನ್ನು ಮುಗಿಯನವಲ್ದು. ಊಟಕ್ಕಂತ ಹೋದ್ರ 1 ತಾಸು ಅಲ್ಲಿ ಊಟ ಉಂಡು ಎಲ್ಲೆಡ್ಗೆ ಹಾಕೊಂಡ್ ಕುಂತು ಎದ್ದು ಕುಂತು ಬಿಟ್ರು. ಅರ್ಧ ಹರಗಿರ್ತಾರ. ಸಾಕಾರ ಒಂದ್ ಇಟ ಬರ್ತೀನ್ರಿ ಅಂತೇಳಿ ಅಲ್ಲಿ ಬಿಟ್ಟು ಹೋಗ್ಬಿಡ್ತಾರ. ಒಂದಕ್ಕಂತ ಹೋಗ್ಬಿಡುದು. ಏನ್ ಕೇಳ್ತೀವ ಮರೆ, ಸಾಕಾಗ ಹೋಗಿತ್ತು ನನಗಂಕ್ರು. 4 ದಿನದ ಹೊತ್ತಾತು ಇದಟ್ಟು ಹೊಲ ಹರಗಾಕತ್ತ. ತಣ್ಣಗ ಆ ತಳಗಿನ ಹೊಲಕ್ಕ ಕಬ್ಬು ಹಚ್ಚಿವಲ್ಲ, ಹಂಗ ಇದಕ್ಕೂ ಕಬ್ಬು ಹಚ್ಚಿ ಬಿಡುದು ಬೇಷ್ ಅನಸ್ತತಿ. ಒಪ್ಪ ಒಂದ್ 4 ವರ್ಷ ತಿಂತಿರಂಗಿಲ್ಲ ನೋಡಿ ಕಬ್ಬು ಹಚ್ಚಿದ್ರ ಅಂದ್ರ. ಇಲ್ಲ ಬಾಳಿನ ಹಚ್ಚಿ ಬಿಡುದು ಬೇಷ್ ಅನಸ್ತತ್ ನನಗ. ಇದೊಂದ್ ಸತಿ ಬಿತ್ತಿ ಬಿಡೋಣ, ಮುಂದಿನ ಸತಿ ದಬ್ಬ ಬಾಡಿ ಮತ್ತ ಕಬ್ಬ ಹಾಕಿಬಿಡುನು ಅಂತ ತಗೋ. ಇನ್ನೊಂದು ಬೋರ್ ಹಾಕಿಸ್ಬಿಡುನು. ಈ 2 ಬೋರ್ನ್ಯಾಗ ನಡೆಯಂಗಿಲ್ಲ, ಯಾಕಂದ್ರೆ ಬಾಳಿಗೆ ನೀರು ಭಾಳ ಬೇಕು. ಕಬ್ಬಿಗೆ ನಡೀತೈತಿ, ಆದ್ರೂ ನೀರು ಬೇಕಪ್ಪ. ಇನ್ನೊಂದ್ 2 ಬೋರ್ ಹಾಕಿಸ್ಬಿಡುನಂತ. ಆಟ್ ಮಾಡೋದು ಬೇಸ್ ಬಿಡು. ಸುಮ್ಮನೆ ನೀರು ಹಚ್ಚೈತಿ ಬಿಡುದು ಬೇಸಿ. ಅದ್ರದ್ದು ಕೆಲಸ ಭಾಳ ಇಲ್ಲ. ಇವು ಸೂರ್ಪಾನ ಹಾಕ, ಈ ಗೋಂಜಾಳ ಹಾಕ, ತಲಿ ಬಿಸಿ ಇವು. ಹೊರಗ ಹಂಚು ಮತ್ತೆ ಹೊರ ಕಳೆ ಬಂತು. ತಲಿ ಬ್ಯಾಸ್ರಿ ಇದು. ಮುಂದಿನ ಸಲ ಅವು ಟ್ರ್ಯಾಕ್ಟರ್ ಅಂತ ಬಂದಾವಂತ, ಅಂತ ತೊಗೊಂಡ್ಬಿಡುನು. ಇವು ಎತ್ಗಳು ಇವು ಮಾಡೋದು ಇವರು ಈಗ ಒಟ್ಟೆ ಯಾರು ದುಡಿಯಾಕವಲ್ಲ ಅಂತಾರ. ಸುಮ್ಮನೆ ಒಂದ್ 2 ಟ್ರ್ಯಾಕ್ಟರ್ ತೊಗೊಳೋದು ಬೇಸಿ. ಅವ ಮ್ಯಾಗಿನ ಗೌಡ ಅವ ಟ್ರ್ಯಾಕ್ಟರ್ ತೊಗೊಂಡ್ ನೋಡು. ಒಟ್ಟು ಈಗ ಬಾಳೆ ಟ್ರ್ಯಾಕ್ಟರ್ ಮ್ಯಾಗನ ನಾವು ಆಟ ಮಾಡೋದು ಬೇಸಿ. ಅಯ್ಯೋ ಶಿವನ, 2 ದಿನ ಹೊತ್ತಾತು. ಹೊಲ ಹರಗಿಸ್ತೀನಿ ಅಂತ ಅನ್ನಕತ್ತು. ಇನ್ನು ಹೊಲ ಹರಗಿಸ್ಕೊಳೋದ ಮುಗಿದಿಲ್ಲ. ಬಾಯಿ ತಕ್ಕೊಂಡು ಮಾತು ಹೇಳ್ಕೊಂತ ಕುಂತು ಬಿಡ್ತಾರ ಕೆಲಸದಾರ ಕೂಡ. ಅದಕ್ಕೆ ಕೆಲಸ ಅಲ್ಲೇ ನಿಂತು ಬಿಟ್ಟತ್ ನೋಡು. ಏಟತ್ತ ತಲೆ ಜದ್ಕೋಲೆ ಯವ್ವ. ಪರ ಊಟ ತಗೊಂಬಂದ್ ನೋಡು. ಗಿಡ್ಡಿ ಎದಕ್ ಬಂದಿದ್ದಾಳ ಇನ್ ಒಟ 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 ಹಸ್ತಾವ ನೋಡಿ. ನಿನಗೆ ಪ್ರೀತಿಯಿಂದ ಊಟ ತಗೊಂಡ್ಬಂದ್ರ ಆಕೆ ಯಾಕೆ ಹಂಗತಿ ಅಂತಿಲ್ಲ. ಆಕೆ ಸುದ್ದಿ ನಿನಗೆ ಇನ್ನೂ ಗೊತ್ತಿಲ್ಲ ಮರಯ್ಯ. ಏನ್ ಮಾಡ್ತಾವ ಗೊತ್ತ, ನೀನ್ ಬೆಳ್ಳ ನಿದ್ದೆ ಮಾಡಿಸ್ಕೊಡಂಗಿಲ್ಲ. ಈಗ ನೋಡು ಬರ್ತಾ ಬಂದಾಕಿನ ಇನ್ನೂ ಹೊಲ ಹರಗಿಸೋದು ಮುಗಿಸಿಲ್ಲ. ಮಂದಿ ಕೂಡ ಮಾತು ಕಟ್ಕೊಂತ ಕುಂತ್ರೆ ಅಂದಲ್ಲಿ ಇದು ಮುಗುದಿಲ್ಲ ಅಂತಂತಾಳ. ಇನ್ನ ಮನೆಗೆ ಹೋಗಿಂದ ಬೆಳ ಬೆಳ್ತಾನ ನಿದ್ದೆ ಮಾಡಿಸ್ಕೊಡಂಗಿಲ್ಲ. ಅದು ಹೊಲ ಅಲ್ಲೇ ಅರ್ಧ ಆತು, ಅದನ್ನ ಹಂಗ ಮಾಡ್ಲಿಲ್ಲ, ಇದು ಹಿಂಗಾತು, ಅದು ಲಾಳೆ ಆತು ಲೊಟ್ಟ ಆತು ಅಂತೇಳಿ ಬೆಳ್ತಾನ ತಿಳಿ ಕುರ್ತೊಳ ಮರ ಈಕಿ. ಇವಕ್ಕ ಹೇಳಿದ್ರ ಇವು ನಿಂದ್ರಿ ಅಂತೇಳಿ 5 ನಿಮಿಷಕ್ಕೊಮ್ಮೆ 5 ನಿಮಿಷಕ್ಕೊಮ್ಮೆ ಹೋಗ್ತಾರ. ನಮ್ ಸಂಕಟ ನಮಗ. ಈಗ ನೋಡು ಬಂದಿಂತ ಹೆಂಗ್ ಮಾತಾಡ್ತಾಳ ಆಕಿ. ಅಯ್ಯ ಮಾವರು ಇಲ್ಲೇ ಅದಾರನ, ಬೇಸತ್ತೋರಿ. ಇಬ್ರು ಕೂಡಿ ಊಟ ಮಾಡೋರಂತೆ. ಅಲ್ರಿ 2 ದಿನ ಹೊತ್ತಾತ. ಇನ್ನು ಇದು ಹೊಲ ಹರಗಿಸೋದು ಮುಗಿದೇ ಇಲ್ಲನ. ಹೆಂಗ ಅಂತಿನ್ನ ಹಿಂಗತೆ ಆದ್ರ ಬಾಳೆ ಹೆಂಗ್ರಿ? ಏನ ನಾ ಏನ್ ಹೇಳಿದ್ನೆ? ಹೇಳ್ದಂಗ ಬಂತಿಲ್ಲ, ಅದನ್ನ ಹೇಳ್ತಾಳ ಅಂತ ಇದ್ನಿಲ್ಲ. ಮತ್ತೇನ್ ನಾ ಗಿನಸ್ ಕೇರಕತ್ತಿದ್ನೇನ? ನಾನು ಮುಂದ್ ನಿಂತ ಹಚ್ಚಿ ಮಾಡ್ಸಕತ್ತೀನಿಲ್ಲ. ನೀವೆಷ್ಟ ಹಚ್ಚಿ ಮಾಡಿಸ್ತೀರ ನನಗೆ ಗೊತ್ತಿಲ್ಲ. ಬರೇ ಅವ್ರು ಕೂಡ ಮಾತು ಹೇಳ್ಕೊಂತ ಮಾತು ಕಟ್ಕೊಂತ ಅವ್ರ ಟೆಲಿಯಡಿಕೆ ಕೊಡ್ತಾರ, ಬರ್ರಿ ಗೌಡ್ರ ಅಂತ ಕರೀತಾರ. ಎಲ್ಲಡಿಕೆ ಹಾಕೊಂತ ಮಾತು ಕಟ್ಕೊಂತ ಕುಂತ ಬಿಡ್ತೀವಿ. ಕಾಗಿ ಮಕ್ಳಿಗೆ ಕರಗಾತ, ಗುಬ್ಬಿ ಮಕ್ಳಿಗೆ ಬೆಳಗಾತ ಅಂತ ಹೇಳ್ಕೊಂಡು ಇಡೀ ಊರ್ದ ಮಾತಾಡ್ಕೊಂಡು. ಹೌದಾ ಮರ್ಯ, ನೀನ ಇಡೀ ಮನಿ ಬಾಳೆನ ತೂಗಿಸ್ತಿ. ನಮ್ಗೇನು ಬಾಳೆದ್ದು ಬದುಕಿಂದ ಗೊತ್ತೈತೆ? ನೋಡ್ರಿ ಮಾವರ, ಏನಾರ ಹಿಂಗತಿ ಅಂದ ನನ್ನ ಬಾಯಿ ಮುಚ್ಚಿಸಿ ಬಿಡ್ತಾರ ನೋಡ್ರಿ. ಹೋಲ್ ಬಿಡ್ರಿ. ಈಗ ಅದಾವು ಅವ್ರ ಮುಂದೆ ಏನು ಜಗಳ ತಕೊಂತೀರಿ ಮಲ್ಲ ಸುಮ್ಮಾಗ್ಲೆ. ಮಾವರ ಈಗ ಪಗಾರ ಬೇರೆ ಜಾಸ್ತಿ. ಏಟಾಗತ್ತ ಆಟ ಕೈಲಿ. ಯಪ್ಪ ನಡ್ರಿ ನಡ್ರಿ ಅಂತೇಳಿ ಇಳಿಸ್ಕೊಂಡು ಕೆಲಸ ಮಾಡಿಸ್ಕೋಬೇಕು. ಅವ್ರು ಒಂದೀಟ್ ಇಲ್ಲಿಂದ ಮುಂದೆ ಹೋಗಿರಂಗಿಲ್ಲ. ಅದೇ ಹೊತ್ತು ಮುಣಿಗೆ ಬಿಟ್ಟಿರ್ತತಿ, ಹೊಕ್ಕಿವಂತೆ ಗಂಟು ಕಟ್ಕೊಂಡು ಹೋಗ್ಬಿಡ್ತಾರ. ಮತ್ತೆ ಲಾಸ್ ಯಾರು ಇರುತ್ತೆ ನಮಗೆ ಆಗತ್ತಿಲ್ರಿ. ಅದನ್ನ ಹೇಳಿದ್ರೆ ಇವ್ರಿಗೆ ಯಾರ ಎಲ್ಲ ಸಿಟ್ಟು ಮಾಡ್ಕೊಂಡ್ಬಿಡ್ತಾರ. ನಾಳಿಂದ ನಾ ಒಟ್ಟ ಹೊಲ ಕಡೆ ಬರಂಗಿಲ್ಲ, ಎಲ್ಲ ನೀನ ನೋಡ್ಕೊಂಡು ಹೋಗ್ಬಿಡು. ನಾ ಬರೋದು ಯಾಕೆ ಬೇಕು? ನಾ ಏನೋ ಬಾಳೆ ಮಾಡ್ಸಂಗಿಲ್ಲಲ್ಲ, ನೀನ ಬಂದು ಎಲ್ಲ ಮುಂದೆ ನಿಂತು ಮಾಡಿಸು. ಹಿಂಗತೆ ಹೇಳಿ ಜರ್ಕೊಂಡ್ಬಿಡಾರಿ ಇವರು. ಹೋಗ್ಲಿ ಬಿಡು ಬೇ, ಮುಗಿಸ್ರಿನ. ಬರೀ ಬಾಳೆದ್ದು ಬದುಕಿನ ಇದನ್ನ ಮಾತಾಡಕತ್ತೀನಿ. ಖುಷಿ ಸಮಾಚಾರ ಹೇಳ್ತೀನಿ, ಇಲ್ಲ ಸೆಟ್ಕೊಂಡು ಹೋಗ್ಬಿಡ್ತಾರ. ಸೆಟ್ಕೊಂಡು ಹೋಗ್ಬೇಡ್ರಿ, ಊಟ ಮಾಡ್ರಿ. ನಿಮ್ಗೆ ಏನು ಅನ್ನೋಂಗಿಲ್ಲ. ಸ್ವಲ್ಪ ಕುಂದ್ರ ಅಂದ್ರ ಸೆಟ್ಕೊಂಡು ಹೋಗ್ಬಿಡ್ತೀರಿ. ಇಲ್ಲ ಬಾ, ಊಟ ಕೊಡ್ಬೇಕಟ್ಟಿಸ್ತದ ನಮ್ದು. ಅದಕ್ಕಿನ ಮೊದ್ಲ ಒಂದು ಖುಷಿ ಸಮಾಚಾರ ಐತಿ, ಅದನ್ನ ಕೇಳ್ರಿ. ಇನ್ನು 2 ರೊಟ್ಟಿ ಹೆಚ್ಚಿ ತಿಂತೀರಿ ನೀವು. ಖುಷಿ ಒಳಗ ಕುಣೋದು ಕುಪ್ಪಳಿಸ್ತೀರಿ. ಅಂತ ಖುಷಿ ಸಮಾಚಾರ ಏನ್ ಬೇ? ನಮ್ ಗೌರಕ್ಕ ತಾಯಿ ಆಗಕತ್ತಾಳ ಅಂತ್ರಿ, ಅದನ್ನ ಕೇಳಿ ಭಾಳ ಖುಷಿ ಆಯ್ತು. ಹೌದನ, ಒಳ್ಳೇದಾತ್ ಬಿಡು. ಹೋಗಿ ಮಾತಾಡ್ಸ್ಕೊಂಡ್ ಬರ್ಬೇಕ. ಮತ್ತೆ ಇಂಥ ಟೈಮ್ನ್ಯಾಗ ನಾವು ಮತ್ತೆ ಹೋಗಿ ತವ್ರ ಮನ್ಯಾಗ ಮಾತಾಡ್ಸ್ಲಿಕ್ಕಂದ್ರೆ ಹೆಂಗಾಗತ್ತ? ಆಕಿ ಅಂದ ನನ್ನ ಮಾತು ಕೇಳಾರ್ದ ಒಬ್ಬ ಲಗ್ನ ಆಗಿ ಹೋದ್ಲು, ಅವತ್ತ ನನ್ನ ಪಾಲಿಗೆ ಸತ್ತು ಹೋಗ್ಬಿಟ್ಟಾಳ ಆಕಿ. ಆಕಿ ಏನಾದ್ರ ಏನು, ಆಕಿ ಸುದ್ದಿ ತೆಗಿಬೇಡಂತ ಏನಿಲ್ಲ. ನೀವು ಗಂಡ್ಮಕ್ಳು ಮರಿತೀರಿ.
ನಾ ತಾಯಿ ನನ್ನ ಕಳು ಸುಮ್ಮಿರ್ತತನ ಇಂಥ ಹೊತ್ನ್ಯಾಗ ನನಗೂ ನನ್ನ ಮಗಳನ್ನ ನೋಡ್ಬೇಕು ಅನ್ಸಂಗಿಲ್ಲನು. ನಾನು ನೋಡಾಕ ಹೋಗಾಕ ಬೇಡ ಅನ್ನಂಗಿಲ್ಲ, ಹೋಗ. ಆದ್ರೆ ಹೊಳ್ಳಿ ನಮ್ಮ ಮನೆಗೆ ಕಾಲು ಇಡುವಂಗಿಲ್ಲ. ಅಯ್ಯ ಈ ಹಂಗಾದ್ರೆ ಇದನ್ನ ಮನೆ ಯಾವ ಸದಸ್ಕೊಂಡ್ ಹೋಗ್ಬಿಡ್ದಾನೆ ಹೆಂಗ? ಮತ್ತು ತಂದೆ ತಾಯಿಗೆ ಆಕಿ ಬೆಲೆ ಕೊಟ್ಟಿಲ್ಲ ಅಂದ್ರೆ ಮತ್ತು ಇನ್ನು ಎದಕ್ಕೆ ಬೇಕಾಕಿ? ಹಾಂ, ನಮ್ಮ ಪಾಲಿಗೆ ಸತ್ತಂಗೆ ಹೌದಿಲ್ಲ ಆಕಿ. ಅವತ್ತು ನೀವು ಏನೂ ಇಲ್ಲ ಅಂತ ಏನೂ ಅಲ್ಲ ಅಂತ ಹೇಳಿ ಹೋದ್ಲ, ಮತ್ತು ಕೋರ್ಟಿಗೆ ಹಾಕಿದ್ಲ, ನಮ್ಮ ಕೋರ್ಟ್ ಕಟ್ಕಟ್ಟಿ ನಿಂದ್ರಿಸಿದ್ಲ. ಇನ್ನು ಏನು ಇಟ್ಕೊಂಡ ಆಕಿ ಏನು ಇಟ್ಕೊಂಡ ಅಂತೇಳಿ ಆಕಿ ಮನೆ ಬಾಗ್ಲಿಗೆ ಹೋಗ್ಬೇಕ? ಹಾಂ, ಅಲ್ಲಲ್ಲೇ ಮಲ್ಲ ಕಟ್ಟಿ ದುಡ್ಡು ಆಗುವಂಗೆ ಮಾತಾಡಿದ್ರೆ ಹೆಂಗೆ? ತಾಯಿ ಕಳ್ಳ ಇಟ ಮಾಡಿದ್ರು ಮತ್ತು ತಾಯಿ ಅಲ್ಲನ ಈಗ. ಮತ್ತು ಆಕಿ ಪಾರೋಗ ಮಗಳು ಮಕ್ಕ ನೋಡ್ಬೇಕಂತ ಅನ್ಸಂಗಿಲ್ಲನ, ಹಂಗತಿ ಮಾತಾಡಿದ್ರೆ ಎದಕ್ಕೆ ಬಂತದು? ಏನ ಆಕೆ ನಮ್ಮ ಬಗ್ಗೆ ಏನು ಇಟ್ಕೊಂಡಿಲ್ಲ, ಮಗಳು ಅನ್ನಿಸ್ಕೊಂಡಾಕಿ. ನಾವು ಆಕಿ ಬಗ್ಗೆ ಇಟ್ಕೋಬೇಕು, ಹೌದಿಲ್ಲ? ಏಟ ಮಾಡಿದ್ರು ನೀವು ಗಂಡಸರು ಹಾಕಿರಿ. ನಿಮ್ದೊಂದ ಕಳು ಬ್ಯಾರೆ, ನಮ್ದೊಂದು ಕಳು ಬ್ಯಾರೆ ಅಲ್ಲನ. ಇಂಥ ಹೊತ್ನ್ಯಾಗ ನನ್ನ ಮಗಳು ಪಾಪ ಅದಕ್ಕೆ ಏನೇನು ಬೈಕಿ ಇರ್ತಾವೋ ಆ ಬಸ್ರು ಬೈಕಿ ಅದನ್ನ ತಿರ್ಗಿಸ್ಬಾರ್ದಕ್ಕೆ ಅದಕ್ಕೆ ನಾನ ಅಲ್ಲನು. ಹಿಂಗತಿ ಕಟ್ಟಿ ತುಂಡಾಗೋಂಗೆ ಮಾತಾಡಿದ್ರೆ ಹೆಂಗದು? ನಾನು ಅಂಕರು ಬ್ಯಾಡ ಅಂತ ಹೇಳ್ತೀನಿ. ಗಂಡನ ಮ್ಯಾಗ ನಿನಗೆ ಏನಾದರೂ ಗೌರವ ಅನ್ನೋದಿತ್ತಂದ್ರೆ ನನ್ನ ಮಾತು ಕೇಳ್ತಿ, ಇಲ್ಲ ಅಂದ್ರೆ ನೀನು ನಿನ್ನ ದಾರಿ ಹಿಡಿದು ಬಿಡು. ಅಯ್ಯ ಪಿರಿ ಪಿರಿ ಹಂಗ ಹೋಗ್ಬಿಟ್ರಲ್ಲ. ಅಲ್ರಿ ಊಟ ತಗೊಂಡ್ ನೀನು ಊಟ ಮಾಡ್ಕೊಂಡು ಹೋಗ್ರಿ. ಅಲ್ಲೇ ನೀನೇ ತಿನ್ನು. ಇವ ಸಾಕಾಗೈತಿ ಇವ್ರ ಸಂಬಂಧ. ಸ್ವಲ್ಪ ಕುಂದ್ರ ಅಂದ್ರೆ ಹಿಡಿದು ಕೊಯ್ತೀನಿ ಅಂತಾರೆ ಇವ್ರು. ಇವ್ರು ಮಾಡ್ತಾನಕ್ಕ ನನ್ನ ಸಾಕಾ ಹೋಯ್ತೇವ ಇವ. ಪರವಾ ನಾ ಎಲ್ಲ ಕರ್ಕೊಂಡ್ಬರ್ತೀನಿ ತಡಿ, ಸಮಾಧಾನ ಮಾಡ್ಕೊಂಡು. ಇದ್ರಾಗ ನಮ್ದು ಏನು ತಪ್ಪೈತಿ ಹೇಳ್ರಿ? ಈಗ ಇಂಥ ಹೊತ್ನ್ಯಾಗ ಯಾವ ಸಾಧಿಸ್ಕೊಂಡು ಹೋಗಕ್ಕಾಗತ್ತಾ ರೀ? ನನಗೂ ಗೊತ್ತಾಗತ್ತವ, ಎಟೋ ಮಾಡಿದ್ರು ತಾಯಿ ಕಳ್ಳ ಬಿಡುಗಡೆ ಆಗಂಗಿಲ್ಲ. ಆಯ್ತು, ನಾ ಎಲ್ಲ ಮಲ್ಲಪ್ಪನ ಕೂಡ ಮಾತಾಡ್ತೇನಂತ, ನೀ ಹೋಗಿ ನೋಡ್ಕೊಂಬಾ. ನೀನೊಬ್ಬಕ್ಕೆ ಹೋಗ್ಬೇಡ, ಸೀತಾನ್ ಕರ್ಕೊಂಡು ಹೋಗು. ಮನಿಗೆ ಬರುವಂಗಿಲ್ಲ ಅಂತ ಅನ್ನಕತ್ತಾರ ನಿಮ್ಮ ತಮ್ಮ. ಈಗ ನಾ ಹೋದ್ನಿ ಅಂದ್ರ ಅವ್ರ ಮಾತು ಮೀರಿ ನಾ ಅದೇನಿಲ್ವಿ, ನಾ ಎಲ್ಲ ಹೇಳ್ತೀನಂತ. ಯಾವನ ಸ್ವಭಾವ ನನಗೆ ಗೊತ್ತೈತ, ನಾ ಎಲ್ಲ ಅವಂಗ ಹೇಳ್ತೇನಂತ. ನಾಳೆ ಮುಂಜಾನೆ ಎದ್ದು ನೀ ಸೀತಾನ್ ಕರ್ಕೊಂಡು ಹೋಗಿ ಬರ್ರಿ. ಆಮೇಲೆ ಅವು ಏನೇನು ಅವು ನೀವು ಹೆಣ್ಮಕ್ಳ ರೀತಿಯಿಂದ ಅವು ಏನೇನು ತೊಗೊಂಡು ಹೋಗ್ಬೇಕು ತೊಗೊಂಡು ಹೋಗಿ ನೋಡ್ಕೊಂಬರ್ರಿ. ಮತ್ತು ಪಾಪಾಕಿ ಪರಿಸ್ಥಿತಿ ಹೆಂಗೈತೋ ಏನೋ, ಒಂದಿಷ್ಟು ಕೈಯಾಗ ರೊಕ್ಕ ಪಕ್ಕ ಕೊಟ್ಟು ಬರ್ರಿ. ಆಯ್ತ್ರಿ ಮಾವ್ರ. ಇವು ಗಂಡ್ಮಕ್ಳಾದ್ರೆ ಅದೊಂದು ಮಾತು ಬೇರೆವ, ಹೆಣ್ಮಕ್ಳ ಮಾತು. ಮತ್ತು ಅವು ಮಳ್ಳ ಅವು ಶಟ್ಕೊಂಡು ಕೂತಾವಂತೆ, ನಾವು ಹಂಗತಿ ಮಾಡಕ್ಕೆ ಬರಂಗಿಲ್ಲ. ಈಗ ಆಕಿಗೆ ಅನಿಸ್ತಿರಂಗಿಲ್ಲ ನಾ ಗೌರಿಗೆ, ನಮ್ಮವ್ವ ಇಂಥ ಹೊತ್ನ್ಯಾಗ ಬರಲಿಲ್ಲ ನೋಡಲಿಲ್ಲ ಅಂತೇಳಿ ಅನ್ಸಂಗಿಲ್ಲನ. ಹೋಗಿ ನೋಡ್ಕೊಂಬಾವಿ. ಹ್ಞೂ ರೀ ಮಾವರ ಮತ್ತೆ ಇನ್ನೊಂದು ಮಾತಿತ್ರಿ. ಹೇಳ್ರಿ ಅದೇನು? ಈಗ ಗಂಗಣ್ಣ ಆ ಹುಡುಗಗ ಕೊಟ್ಟ ತೀರ್ತೀನಿ ಅಂತ ನಿಂತಾರ. ಅವ್ರು ಇವ್ರು ಫೋನ್ ಹಚ್ಚಿ ಏನ್ ತಲೆ ತುಂಬ್ಯಾರೋ ಏನ. ಈಗ ಅದ್ಯಾಂಗ ಬಿಡುಗಡೆ ಮಾಡ್ಕೊಳೋದು ಅಂತಂತಾರ. ಹುಡುಗ ನೋಡಿದ್ರ ಅಂತಾವದನ, ಆಕಿ ಗಂಗಾ ನೋಡಿದ್ರ ಒಟ್ಟ ಮರೆಯವಲ್ಲೇ ಲಗ್ನ ಅಂತಾರ. ಇವ್ರು ನೋಡಿದ್ರ ನಾವು ಲಗ್ನ ಮಾಡೇ ತೀರ್ತೀನಿ ಅಂತಾರ. ಹೆಂಗ್ರಿ? ಅಲ್ಲ ಕಣ್ಣು ಕಂಡು ಬಾವಿ ಬೀಳಾಕಾಗತ್ತಾ ರೀ? ಹುಚ್ಚಪೇಲ್ ಇದ್ದಂಗೆ ಐತಿದ. ನಾ ಎಷ್ಟು ದಿವಸ ಏನು ಬ್ಯಾಡ ಎಲ್ಲ ನೋಡೈತಿ. ಊರನವ್ರು ಹೇಳ್ತಾರ, ಅವ್ರದೇನು ಕೇಳ್ತಿ ಅಂತಿ. ಗನ ಹುಚ್ಚಪೇಲ್ ಐತಿ ಆಕಿ. ಹುಡುಗನ ತಾಯಿನೂ ಬಿರ್ಕಿದಾಳ ಈ ನಮ್ಮ ಮಲ್ಲಗ ಫೋನ್ ಹಚ್ಚಿ ಏನ ಬೂತ್ ಹತ್ತದಂಗೆ ಅದಾರ ಅವ್ರು. ಅದಕ್ಕೆ ಇದು ಅವ್ರ ಮಾತಿಗೆ ಇದನ್ನ ಮಾಡ್ಕೊಂಡೈತಿ. ನಾ ಎಲ್ಲ ಹೇಳ್ತೀನಿ ತಗೋ. ಆಮೇಲೆ ಇನ್ನೊಂದು ವಾರ ನೋಡೀನಿ ನಮ್ಮ ಗಂಗಾಗ 3 ಮಂದಿ ಗಂಡ್ಮಕ್ಳು ಅದಾರ ಹೆಣ್ಮಕ್ಳು ಒಟ್ಟ ಇಲ್ಲ. ಅದೆಲ್ಲ ಚಲೋ ಅದಾರ. ಅವನು ನೌಕರಿ ಮಾಡ್ತಾನ, ಎಲ್ಲ ಬೇಷ್ ಅದಾರ. ಆದ್ರೆ ಒಂದೀಟು ಆಸ್ತಿ ಕಡಿಮೆ ಇತ್ತು ಅಷ್ಟ. ಈಗ ಮಾವರ ಆಸ್ತಿ ಅಂತಸ್ತು ತಗೊಂಡ್ ಏನ್ ಮಾಡಿದ್ರಿ? ಮಗಳನ್ನ ಚಂದಾಗಿ ಇಟ್ಕೊಂಡ್ರೆ ಸಾಕು. ಆಸ್ತಿ ಹಂಗ ಅಂತಸ್ತಿಗೆ ಬೆಂಕಿ ಹತ್ತಲಿ. ಈಗ ಅದಕ್ಕೆ ನಾನು ಯೋಚನೆ ಮಾಡೀನಿ, ಅದಕ್ಕೇನು ತಿಳಿದಿತ್ತು ಒಳಗೆ ತೋರಿಸಿ ಇದನ್ನ ಮಾಡೋಣಂತ. ಹುಚ್ಚಪೇಲ್ ಇದ್ದಂಗೆ ಅದಾನ. ನಾ ಎಲ್ಲ ಹೇಳ್ತೀನಿ. ಹುಡುಗಿಲ್ಲ ಅವನ ಬಗ್ಗೆ ಎಲ್ಲ ನಾನು ತಿಳ್ಕೊಂಡೀನಿ ಹುಡುಗನ ಗುಣಾದಿಗಳೆಲ್ಲ ಚಲೋ ಅದಾವ ಅಂತ ಅಂದಾರ. ಆಟ ಮಾಡೋಣ ತಗೋ. ಅದನ್ನ ಈಗ ಚಲೋ ದಿನ ನೋಡಿ ಬರ್ರಿ ಅಂತ ಹೇಳೋಣಂತ. ಹ್ಞೂ ರೀ, ನನಗೂ ಅದ ಸಂಕಟ. ಒಂದು ಮಗಳಂಕ್ರು ಹಿಂಗತಿ ಆತ. ಆ ಕಡೆ ಈಗಿದಾರ ಒಂದು ಬಾಳೆ ಮೆಟ್ಟಿ ಹತ್ತಿತ್ತಂದ್ರ ಈಗ ನೋಡಿದ್ರೆ ಹಿಂಗತಿ. ಚಿಂತೆ ಮಾಡ್ಬಿಟ್ಟು ತೋರೋ, ನಮ್ಮ ಹಣೆ ಬರನ ಸರಿ ಇಲ್ಲ ತಗೋ.